ಸ್ಟ್ಯಾಂಡರ್ಡ್ ಫಸ್ಟ್ ಯೂನಿಟ್ ಯಾವ್ದಿದೆ ಅಂತ ಹೇಳ್ತಿದ್ದೇನೆ. ಫಸ್ಟ್ ಯೂನಿಟ್ ಅಲ್ಲಿ ಏನೇನೇನೇನ್ ಟಾಪಿಕ್ಸ್ ಬರ್ತಿದೆ ಅಂತ ಹೇಳ್ತೀನಿ. ಫಸ್ಟ್ ಇವತ್ತು ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಅದರದ್ದು ಬರೀ ಇಂಟ್ರೊಡಕ್ಷನ್ ನಾನು ಹೇಳ್ತಿದ್ದೇನೆ. ಫಸ್ಟ್ ಯೂನಿಟ್ ಯಾವ್ದಂದ್ರೆ ನೋವಿಂಗ್ ಅ ನಂಬರ್ಸ್. ಈ ಟಾಪಿಕ್ದು ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಬರೀ ಇಂಟ್ರೊಡಕ್ಷನ್ ಕೊಡ್ತಿದ್ದೇನೆ. ಸೊ ನೀವು ಪೂರ್ತಿ ವಿಡಿಯೋನ ಮುಗಿಯೋತನ, ನೀವು ಪೂರ್ತಿ ಕ್ಲಾಸ್ನ ಮುಗಿಯೋತನ ನೀವು ಎಂಡ್ ತನ ಕಾನ್ಸಂಟ್ರೇಷನ್ ಕೊಟ್ಟು ನಾನು ಏನು ಹೇಳಿದ್ದೇನಲ್ವಾ ಅದನ್ನ ಕಾನ್ಸಂಟ್ರೇಷನ್ ಕೊಟ್ಟು ನೀವು ಕೇಳಬೇಕು. ಕೇಳ್ತೀರಿ ತಾನೆ? ಸೊ ಸ್ಟಾರ್ಟ್ ಮಾಡ್ಲಿ. ನೋವಿಂಗ್ ಅ ನಂಬರ್ಸ್ ಇದರಲ್ಲಿ ಇಂಟ್ರೊಡಕ್ಷನ್ ಹೇಳೋಣ. ಕೇಳ್ತೀರಿ? ಸೊ ಈಗ ಕೇಳಿ, ಫಸ್ಟ್ ಯೂನಿಟ್ ಏನು? ನೋವಿಂಗ್ ಅ ನಂಬರ್ಸ್. ಈ ಲೆಸನ್ ಬಗ್ಗೆ ನಾನು ಇವತ್ತು ಇಂಟ್ರೊಡಕ್ಷನ್ ಕೊಡ್ತಿದ್ದೇನೆ. ಕೇಳ್ತೀರಾ ಎಲ್ಲರೂ? ಹಾಗಾದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನೇನೇನೇನ್ ನಂಬರ್ಸ್ ಇದಲ್ಲ ಅದೆಲ್ಲಾನು ಇರೇಸ್ ಮಾಡಿ ಈಗ ಅನ್ಕ. ಸೊ ನಿಮ್ಮ ಮೈಂಡ್ ಈಗ ನಾನು ಕ್ಲಾಸ್ ಹೇಳೋವಾಗ ನಿಮ್ಮ ಮೈಂಡ್ ಪೂರ್ತಿ ಈಗ ಬ್ಲ್ಯಾಂಕ್ ಇರಬೇಕು. ನಾನು ಹೇಗೆ ಹೇಳ್ತೀನಿ ನೀವು ಹಾಗೆ ಇಮ್ಯಾಜಿನೇಷನ್ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಮಾಡ್ತೀರಿ ತಾನೆ? ಓಕೆ. ಫಸ್ಟ್ ಇಂಟ್ರೊಡಕ್ಷನ್ ನೋಡಿ. ಇಂಟ್ರೊಡಕ್ಷನ್ ಫಸ್ಟ್. ಈ ಲೆಸನ್ ಈಗ ನಿಮ್ಗೆ ನೋವಿಂಗ್ ಅ ನಂಬರ್ಸ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಹಿಸ್ಟ್ರಿ ಹೇಳ್ತೀನಿ ನಿಮ್ಗೆ. ಇದ್ರದ್ದು ನಂಬರ್ಸ್ದು ಹಿಸ್ಟ್ರಿನ ಹೇಳ್ತೀನಿ. ಕೇಳ್ತೀರಾ ಈಗ? ಓಕೆ. ಸೊ ಈಗ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ನೀವು ಬಹಳಷ್ಟು ಥೌಸಂಡ್ ಇಯರ್ಸ್ ಅಷ್ಟು ಹಿಂದೆ ಹೋಗಿದ್ದೀರಿ ಅಂತ ಅನ್ಕೊಳ್ಳಿ. ಇಮ್ಯಾಜಿನೇಷನ್ ಮಾಡ್ಕೊಂಡ್ರ? ಓಕೆ. ಅಷ್ಟು ಹಿಂದೆ ಹೋದ್ರ ಇಮ್ಯಾಜಿನೇಷನ್ ಅಲ್ಲಿ ಹೋದ್ರ? ಎಷ್ಟು ಹಿಂದೆ? ಫುಲ್ ಹಿಂದೆ ಹೋಗ್ಬೇಕು. ಫುಲ್ ಆನ್ಸಿಯಂಟ್ ಇಯರ್ ಅಲ್ಲಿ ಹೋಗ್ಬೇಕು. ಎಲ್ಲಿ ಅಂದ್ರೆ ಅಲ್ಲಿ ನಂಬರ್ಸ್ ಬಗ್ಗೆ ಜನರಿಗೆ ಐಡಿಯಾಸೇ ಇರ್ತಿರಲ್ಲ. ಅಷ್ಟು ಹಿಂದೆ ಹೋಗ್ಬೇಕು ನೀವು. ಅಷ್ಟು ಹಿಂದೆ ಹೋಗಿ ಅಲ್ಲಿ ಜನರು ಇರ್ತಾರೆ. ಅವರು ಅಲ್ಲಿ ವ್ಯಾಪಾರ ಮಾಡೋದು ಇದೆಲ್ಲ ಮಾಡ್ತಿರ್ತಾರೆ ಜನರು. ಸೊ ಅಲ್ಲಿ ನೀವು ಅಷ್ಟು ಹಿಂದೆ ಹೋಗಿ ಅಲ್ಲಿ ನೀವು ಅಲ್ಲಿ ಒಂದು ಪರ್ಸನ್ ನ ತಗೊಳ್ಳಿ. ಅಲ್ಲಿ ಯಾವ್ದೋ ಒಂದು ಪರ್ಸನ್ಗೆ ತಗೊಳ್ಳಿ. ಇದೊಂದು ಪರ್ಸನ್ ಇದೆ ಅಂತ ಅನ್ಕೊಳ್ಳಿ. ಈ ಪರ್ಸನ್ ಏನ್ ಮಾಡ್ತಿರ್ತಾನೆ ಅಲ್ಲಿ? ಈ ಪರ್ಸನ್ ಏನ್ ಮಾಡ್ತಾನೆ ಅಂದ್ರೆ, ಇವನ್ ಹೆಸರು ಏನಾದ್ರು ಅಂತ ತಗೋರಿ. ಇವ ಪರ್ಸನ್ ಒಬ್ಬ ಅದಾನ, ಎ ಅನ್ನೋ ಪರ್ಸನ್ ಅಂತ ಹೆಸರು. ಅವನಿಗೆ ಹೆಸರು ಎ ಅಂತ ಕೊಟ್ಟೆ ನಾನು. ಇವ ಪರ್ಸನ್ ಇದ್ದಾನೆ. ಇವ ಏನ್ ಮಾಡ್ತಿರ್ತಾನಂದ್ರೆ ಒಂದ್ ಬುಕ್ ಅನ್ನು ತಗೊಂಡು ಕೈಯಲ್ಲಿ ಬುಕ್ ಹಿಡ್ದಿದ್ದಾನೆ ಅಂತ ಅನ್ಕೊಳ್ಳಿ. ಕೈಯಲ್ಲಿ ಬುಕ್ ಹಿಡ್ಕೊಂಡು ಇಲ್ಲಿ ಒಂದ್ ಸೈಡ್ ಇಂಕ್, ಇದು ಇಂಕ್ ಪೆನ್ ಅಂತ ಅನ್ಕೊಳ್ಳಿ. ಅವಾಗಿನ ಜನರು ಇಂಕ್ ಪೆನ್ ಯೂಸ್ ಮಾಡ್ತಿದ್ದ ಅಂತ ಅನ್ಕೊಳ್ಳಿ. ಇಂಕ್ ಪೆನ್, ಇದು ಬುಕ್ ಇದೆ, ಇದು ಇಂಕ್ ಪೆನ್ ಇದೆ. ಸೊ ಇವ ಏನ್ ಮಾಡ್ತಿದ್ದ ಅಂದ್ರೆ ಅವಾಗ ಇವ ಏನ್ ಮಾಡತ್ತಿದ್ದ ಅಂದ್ರೆ ಹೊರಗೆ ಟ್ರಾವೆಲ್ ಮಾಡಕ್ಕೆ ಹೋಗಿದ್ದ. ಹೊರಗೆ ಟ್ರಾವೆಲ್ ಮಾಡಕ್ಕೆ ಹೋದಾಗ ಅವ ಏನ್ ಯಾಕೆ ಹೋಗಿದ್ದ ಅಂದ್ರೆ ನೇಚರ್ ಅಲ್ಲಿ ನೇಚರ್ ನಾವ ಡಿಸ್ಕವರ್ ಮಾಡೋದಿಕ್ಕೆ ಹೋಗಿದ್ದ ಅಂತ ಅನ್ಕೊಳ್ಳಿ. ಹೇಗೆ ಡಿಸ್ಕವರ್ ಮಾಡೋದಕ್ಕೆ ಅಂದ್ರೆ ಮ್ಯಾಥಮೆಟಿಕಲಿ ನೇಚರ್ ಅಲ್ಲಿ ಹೇಗೆ ಡಿಸ್ಕವರ್ನ ಮಾಡೋದಿಕ್ಕೆ ಹೋಗಿದ್ದ. ನೇಚರ್ ಬಗ್ಗೆ ಮ್ಯಾಥಮೆಟಿಕಲಿ ಏನೇನಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಹೋಗಿದ್ದ. ಹೋಗಿ ಔಟ್ಸೈಡ್ ಹೋಗುವಾಗ
ಅವನಿಗೆ ಅಲ್ಲಿ ಏನೇನ್ ಕಾಣಿಸ್ತದೆ ಅಂದ್ರೆ ಔಟ್ಸೈಡ್ ಹೋಗೋವಾಗ ಅವನಿಗೆ ಅಲ್ಲಿ ಕೆಲವೊಂದು ಪ್ಲಾಂಟ್ಸ್ಗಳು ಕಾಣಿಸ್ತವೆ. ಎಷ್ಟೋ ಒಂದು ಪ್ಲಾಂಟ್ಸ್ ಇವೆ ಅಂತ ಅನ್ಕೊಳ್ಳಿ. 5 ಸ್ಮಾಲ್ ಪ್ಲಾಂಟ್ಸ್ ಕಾಣಿಸ್ತವೆ ಅಂತ ಅನ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ 5 ಅಂತ ಬರ್ತೀನಿ. ನೀವು 5 ಅವಾಗಿನವ್ರಿಗೆ ನಂಬರ್ಸ್ ಗೊತ್ತಿರ್ತಿರ್ಲಿಲ್ಲ, ನನಗ್ ಗೊತ್ತದ, ಸೊ ನಾನು 5 ಅಂತ ಬರ್ತೀನಿ. ಅವಾಗಿನವರಿಗೆ ನಂಬರ್ ಬಗ್ಗೆ ಐಡಿಯಾ ಇರ್ತಿರಲ್ಲ. ಸ್ಮಾಲ್ ಪ್ಲಾಂಟ್ಸ್, ಎಷ್ಟೋ ಸ್ಮಾಲ್ ಪ್ಲಾಂಟ್ಸ್ ಇವೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ 5 ತೆಗೀರಿ, ಸುಮ್ಮನೆ ಕನ್ಫ್ಯೂಷನ್ ಆಗ್ತದೆ. ಎಷ್ಟು ಪ್ಲಾಂಟ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಇಲ್ಲಿ ನಾನು ಪ್ಲಾಂಟ್ಸ್ ನ ಡ್ರಾ ಮಾಡುತ್ತೀನಿ. ಅನ್ಕೊಳ್ಳಿ ಇಲ್ಲಿ ಕೆಲವೊಂದು ಪ್ಲಾಂಟ್ಸ್ ಗಳಿವೆ ಅಂತ ಅನ್ಕೊಳ್ಳಿ. ಎಷ್ಟಿವೆ ಇಲ್ಲಿ ಎಷ್ಟೋ ಒಂದು ಪ್ಲಾಂಟ್ಸ್ ನ ನಾನು ಡ್ರಾ ಮಾಡ್ತಿದ್ದೇನೆ. ಎಷ್ಟಿವೆ? ಇಲ್ಲೊಂದು ಪ್ಲಾಂಟ್ ಇದೆ, ಇಲ್ಲೊಂದು ಸ್ಮಾಲ್ ಪ್ಲಾಂಟ್ ಅಂತ ಅನ್ಕೊಳ್ಳಿ. ಇಲ್ಲೊಂದು ಪ್ಲಾಂಟ್ ಇದೆ, ಇಲ್ಲೊಂದು ಪ್ಲಾಂಟ್ ಇದೆ. ಓಕೆ. ಮತ್ತೆ ಏನೇನ್ ನೋಡ್ತಾನೆ ಅಂದ್ರೆ ಅಲ್ಲಿ ಹೌಸ್ ಗಳನ್ನ ನೋಡ್ತಾನೆ. ಅವ್ರಿಗೆ ತಿರ್ಗಾಡುವಾಗ ಮನೆಗಳನ್ನ ನೋಡ್ತಾನೆ. ಮನೆಗಳನ್ನ ನೋಡ್ತಾನೆ ತಿರ್ಗಾಡುವಾಗ. ಮನೆಗಳನ್ನ ನೋಡ್ತಾನೆ. ಓಕೆ, ಮನೆಗಳನ್ನ ನೋಡ್ತಾನೆ ತಿರ್ಗಾಡುವಾಗ. ಮನೆಗಳ ಫಸ್ಟ್ ಏನ್ ನೋಡ್ತಾನೆ ಅಂದ್ರೆ ಪ್ಲಾಂಟ್ಸ್ ಗಳನ್ನ ನೋಡ್ತಾನೆ. ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಗಳನ್ನ ನೋಡ್ತಾನೆ. ನೆಕ್ಸ್ಟ್ ಮನೆಗಳನ್ನ ನೋಡ್ತಾನೆ. ಇನ್ನು ಮುಂದೆ ಹೋದ್ರೆ ಅಲ್ಲಿ ಕೆಲವೊಂದು ಸ್ಮಾಲ್ ಮುಂದೆ ಹೋದಾಗೆ ಟ್ರೀಸ್ ಗಳನ್ನ ನೋಡ್ತಾನೆ. ಮುಂದೆ ಹೋದಾಗೆ ಅವ ಏನ್ ಮಾಡ್ತಾನೆ, ಟ್ರೀಸ್ ಗಳನ್ನ ಕಾಣ್ತವೆ ಅವನಿಗೆ. ಟ್ರೀಸ್ ಅಂತ ಅನ್ಕೊಳ್ಳಿ. ಇದು ಟ್ರೀ ಅಂತ ಅನ್ಕೊಳ್ಳಿ. ಮುಂದೆ ಹೋದಾಗೆ ಅವನಿಗೆ ಟ್ರೀಸ್ಗಳು ಕಾಣ್ತವೆ. ಅವ ಏನ್ ಮಾಡತ್ತಿದ್ದ, ಹೊರಗಡೆ ತಿರ್ಗಾಡುವಾಗ ಅವನಿಗೆ ಅಲ್ಲಿ ಹೊರಗೆ ನೇಚರ್ ಅನ್ನ ನೋಡ್ತಾ ಅವನಿಗೆ ಅಲ್ಲಿ ಪ್ಲಾಂಟ್ಸ್ ಕಾಣಿಸ್ತವೆ. ಸ್ಮಾಲ್ ಪ್ಲಾಂಟ್ಸ್ ಹೀಗೆ ಅವು ಪ್ಲಾಂಟ್ಸ್ ಇವೆ ಅಂತ ತಿಳ್ಕೊರಿ. ಇಲ್ಲಿ ಹೌಸ್ ನೋಡ್ತಾನೆ, ಮತ್ತೆ ಟ್ರೀಸ್ ಎಷ್ಟು ನೋಡ್ತಾನೆ. ಇಷ್ಟು ಪ್ಲಾಂಟ್ ನ ನೋಡಿರ್ತಾನೆ, ಇಷ್ಟು ಹೌಸ್ ನ ನೋಡಿರ್ತಾನೆ, ಮತ್ತೆ ಇಷ್ಟು ಟ್ರೀಸ್ ನ ನೋಡಿರ್ತಾನೆ ಅವ. ಮತ್ತೆ ಇನ್ನ ಏನ್ ನೋಡಿರ್ತಾನೆ ಅಂದ್ರೆ ಏನೇನೇನೇನ್ ಕಾಣಿಸ್ತಿರ್ತಾವೆ ಅಲ್ಲ ಅವೆಲ್ಲ. ಮತ್ತೆ ಕೆಲವೊಂದು ರೋಸ್ ಫ್ಲವರ್ಸ್ ಗಳನ್ನ ನೋಡಿರ್ತಾನೆ. ಯಾವುದು? ರೋಸ್ ಅಂತ ತಿಳ್ಕೊಳ್ಳಿ. ರೋಸ್ ನೋಡಿದಾನೆ ಅಂತ ಅನ್ಕೊಳ್ಳಿ. ರೋಸ್ ನೋಡಿದಾನೆ ಅಂತ. ಅನ್ಕೊಂಡ್ರ ಮತ್ತೆ ಹಂಗೆ ಹೋಗ್ತಾ ಫ್ಲವರ್ಸ್ ಗಳನ್ನ, ಇಲ್ಲಿ ಪ್ಲಾಂಟ್ಸ್ ನ ನೋಡಿದಾನೆ, ಇಷ್ಟು ಹೌಸಸ್ ನ ನೋಡಿದಾನೆ, ಇಷ್ಟು ಮನೆಗಳನ್ನ ನೋಡಿದಾನೆ, ಇಷ್ಟು ಟ್ರೀಸ್ ಗಳನ್ನ ನೋಡಿದಾನೆ, ಮತ್ತೆ ಇಷ್ಟು ಫ್ಲವರ್ಸ್. ಇವು ಫ್ಲವರ್ ಯಾವ ಫ್ಲವರ್ ಇದೆ ಅಂದ್ರೆ ರೋಸ್ ಇದೆ ಅಂತ ನೋಡ್ತೀವಿ. ಇಷ್ಟು ರೋಸ್ ನೋಡ್ತಿದ್ದಾನೆ. ಕೆಲವೊಂದು ಕಲರ್ ರೋಸ್ ನೋಡಿರ್ತಾನಂತ ಅನ್ಕೊಳ್ಳಿ. ಅವ ಏನ್ ಮಾಡ್ತಾನೆ, ಅವೆಲ್ಲ ನೋಡೋಣ ಅವನಿಗೆ ಮೈಂಡ್ ಅಲ್ಲಿ ಏನ್ ಬರ್ತದೆ ಅಂತ, ಇವು ಎಲ್ಲ ಎಷ್ಟ್ ಅದಾವಂತ, ಏನೇನ್ ನೋಡಿದಾನೆ, ಏನೇನ್ ನೋಡಿದಾನೆ, ಮತ್ತೆ ಎಷ್ಟೆಷ್ಟು ಇವೆ ಅವ್ ನೋಡಿದಲ್ಲ ಅಂತ ಅವ ನೋಟ್ ಮಾಡ್ಕೋಬೇಕಂತ ಮೈಂಡ್ ಒಳಗೆ ಬರ್ತದೆ ಅವನಿಗೆ. ಅವ ಏನ್ ಮಾಡ್ತಾನಂದ್ರೆ ಅವಾಗ ನೋಟ್ ಮಾಡ್ಕೋತಾನೆ. ಹೇಗೆ ಅಂದ್ರೆ ಇಲ್ಲಿ ಸ್ಮಾಲ್ ಪ್ಲಾಂಟ್ಸ್ ಅಂತ ಹಾಕ್ತಾನೆ. ಸ್ಮಾಲ್ ಪ್ಲಾಂಟ್ಸ್ ಅಂತ ಹಾಕಿ
ಅವಾಗ ನಂಬರ್ಸ್ ಅಂತ ಗೊತ್ತಿರ್ಲಿಲ್ಲ, ನಂಬರ್ಸ್ ಅಂತೂ ಗೊತ್ತೇ ಇರ್ಲಿಲ್ಲ. ಅವಾಗ ಏನ್ ಮಾಡ್ತಿದ್ದವ, ಇಲ್ಲಿ ಯಾವ ಪ್ಲಾಂಟ್ ನೋಡಿದ ಆ ಪ್ಲಾಂಟ್ದು ಇಲ್ಲಿ ಚಿತ್ರ ತೆಗಿತಿದ್ದ, ತೆಗೆದು ಎಷ್ಟು ಪ್ಲಾಂಟ್ಸ್ ಇವೆ ಅಷ್ಟು ಚಿತ್ರ ತೆಗಿತಿದ್ದ. ಇಲ್ಲಿ ಎಷ್ಟು ಪ್ಲಾಂಟ್ ಇದ್ದು ಸೊ ಎಷ್ಟು ಚಿತ್ರ ತಕೊಂಡ. ಅದಾದ್ಮೇಲೆ ನೆಕ್ಸ್ಟ್ ಮನೆ ನೋಡಿದ, ಮನೆ ನೋಡಿ ಮನೆ ಎಷ್ಟಿದ್ದು ಅಷ್ಟು ಮನಿದು ಚಿತ್ರ ತೆಗೆದ. ಅದಾದ್ಮೇಲೆ ಟ್ರೀಸ್ ನೋಡಿದ, ಟ್ರೀಸ್ ಎಷ್ಟಿದ್ದು ಅಷ್ಟು ಚಿತ್ರ ತೆಗೆದ ಇಲ್ಲಿ. ಅದಾದ್ಮೇಲೆ ಫ್ಲವರ್ಸ್ ಯಾವುದು, ರೋಸ್ ಫ್ಲವರ್ ನೋಡಿದ್ದು, ಎಷ್ಟಿದ್ದು ಅಷ್ಟು ಚಿತ್ರನ ತೆಗೆದ ಇವ. ಸೊ ಇದೆಲ್ಲ ನೋಡಿ ಹಂಗೆ ಮುಂದೆ ಹೋಗ್ತಾ 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 ಏನ್ ಮಾಡಿದ ಅಂದ್ರೆ, ಇದಿಷ್ಟು ಚಿತ್ರ ತೆಗೆದವ. ಹೀಗೆ ನೋಟ್ ಮಾಡ್ಕೊಂಡ ಬುಕ್ಕಲ್ಲಿ. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅವನಿಗೆ ಹಂಗೆ ಬಹಳಷ್ಟು ಪ್ಲಾಂಟ್ಸ್ಗಳು ಕಾಣಿಸ್ತಾವ. ಎಷ್ಟಿರ್ತಾವ ಗೊತ್ತಿಲ್ಲ, ಬಟ್ ಭಾಳ ಇರ್ತಾವ. ಭಾಳ ಅಂತಂದ್ರೆ ಲಾರ್ಜ್ ಅಂತ ಇಷ್ಟೆಷ್ಟು ಪ್ಲಾಂಟ್ಸ್ಗಳು ಕಾಣಿಸ್ತಾವ ಅವನಿಗೆ. ಮುಂದೆ ಹೋದಂಗೆ ಪ್ಲಾಂಟ್ಸ್, ಇಷ್ಟು ಟ್ರೀಸ್, ಇಷ್ಟು ಬಿಲ್ಡಿಂಗ್ಸ್, ಮತ್ತೆ ಇಷ್ಟು ಫ್ಲವರ್ಸ್, ಒಂದು ಹೊಲದಲ್ಲಿ ಇಷ್ಟು ಫ್ಲವರ್ಸ್ ಹಾಕಿರ್ತಾರೆ, ಅವೆಲ್ಲ ಕಾಣಿಸಿರ್ತವೆ ಅವನಿಗೆ. ಅವ ಅಲ್ಲಿ ಏನೇನು ಕಾಣಿರ್ತವೆ ಅವೆಲ್ಲನೂ ನೋಟ್ ಮಾಡ್ಕೋತಾನೆ. ಹೆಚ್ಚಿದ್ದನ್ನ ಲಾರ್ಜ್ ಇದ್ದಾವೆ ಅಂತ ನೋಟ್ ಮಾಡ್ಕೋತಾನೆ. ಕಮ್ಮಿ ಇದ್ದು ಅಂದ್ರೆ ಸ್ವಲ್ಪ ಅಮೌಂಟ್ ಅಲ್ಲಿ ಚಿತ್ರನ ಡ್ರಾ ಮಾಡ್ಕೊಳಕ್ಕೆ ಬರೋ ಅಷ್ಟು ಇದ್ದು ಅಂದ್ರೆ ಡ್ರಾ ಮಾಡ್ಕೋತಿದ್ದ. ಹೆಚ್ಚಿಗಿದ್ದು ಅಂದ್ರೆ ಅವ ಏನ್ ಮಾಡ್ತಿದ್ದ, ಲಾರ್ಜ್ ಇವೆ ಅಂತ ಬರ್ಕೋತಿದ್ದ. ಹೆಸರಂತ ಬರೆದು ಲಾರ್ಜ್ ಇವೆ ಅಂತ ಬರ್ಕೋತಿದ್ದ. ಹಾಗೆ ಬರ್ಕೊಂಡು ಆಮೇಲೆ ಅವ ಮನೆಗೆ ಬಂದ ಅಂತ ಅನ್ಕೊಳ್ಳಿ. ಹೀಗೆ ಬರ್ಕೊಂಡಿದ್ದ. ಸೊ ಅವ ಮನೆಗೆ ಬಂದು ಬರ್ಕೊಂಡಿರೋ ಬುಕ್ಕಲ್ಲಿ ಏನೇನು ಬರ್ಕೊಂಡಿದ್ದಾನೆ, ಏನೇನು ಔಟ್ಸೈಡ್ ನೋಡಿದಾನೆ ಅಂತ ಬರ್ಕೊಂಡ. ಫಸ್ಟ್ ಯಾವ ಥರ ಬರ್ಕೊಂಡಿದ್ದವ, ಅವ ಚಿತ್ರಗಳನ್ನ ತೆಗ್ದಿದ್ದ. ನಂಬರ್ಸ್ ಗೊತ್ತೇ ಇರಲಿಲ್ಲ ಅವಾಗ. ಚಿತ್ರಗಳು ಏನೇನು ನೋಡಿದ ಅದ್ರ ಹೆಸರು ಬರಿತಿದ್ದ, ಚಿತ್ರ ತೆಗಿತಿದ್ದ. ಏನೇನು ನೋಡಿದ ಅದ್ರ ಹೆಸರು ಬರಿತಿದ್ದ, ಎಷ್ಟರ ಅಂತ ಚಿತ್ರ ತೆಗಿತಿದ್ದ. ಇದು ಹಂಗೆ ಬಹಳಷ್ಟು ಬರೋಣ, ಲಾರ್ಜ್ ಅಂತ ಬರಿಲ್ಲ. ಅವ್ ಚಿತ್ರ ತೆಗಿಯೋದಿಕ್ಕೆ ಬರೋದಿಲ್ಲ. ಸೊ ಅವಾಗ ನೆಕ್ಸ್ಟ್ ಅವ ಏನ್ ಮಾಡಿದ ಅಂದ್ರೆ ಥಿಂಕ್ ಮಾಡ್ಕೋತ ಕೂತ ಮನೇಲಿ. ಥಿಂಕ್ ಮಾಡ್ತಾ ಅವನ ಮೈಂಡಲ್ಲಿ ಇವತ್ತು ಇದು ಚಿತ್ರ ತೆಗಿಯೋದು ಭಾಳ ಟಫ್ ಆಗ್ತದೆ, ಎಷ್ಟಂತ ಚಿತ್ರ ತೆಗಿಲಿ ಅಂತ ಅವ ಏನ್ ಮಾಡತ್ತ, ಹಿಂಗ್ ಬರೀ ಜಸ್ಟ್ ಲೈನ್ಸ್ಗಳನ್ನ ಹಾಕೋತ ಹೋಗತ್ತ. ಏನ್ ನೋಡಿದ್ದ, ಅವು ಎಷ್ಟಿವೆ ಅಂತ ಲೈನ್ ಹಾಕ್ತಿದ್ದ. ಅದು ತಗೊಂಡಿದ್ದು ಒಂದಿದ್ರೆ ಒಂದ್ ಹಾಕ್ತಿದ್ದ, ಎರಡಿದ್ರೆ ಎರಡು ಹಾಕ್ತಿದ್ದ, ಮೂರಿದ್ರೆ ಮೂರು ಹಾಕ್ತಿದ್ದ, ನಾಲ್ಕಿದ್ರೆ ನಾಲ್ಕು, ಐದಿದ್ರೆ ಹೀಗೆ ಹಾಕ್ತಿದ್ದ. ಅದಾದ್ಮೇಲೆ 6 ಇದ್ರೆ ಹಿಂಗೆ, 7 ಇದ್ರೆ ಹಿಂಗೆ, 8 ಇದ್ರೆ ಹಿಂಗೆ, 9 ಇದ್ರೆ ಹಿಂಗೆ, 10 ಇದ್ರೆ ಮತ್ತೆ ಹಿಂಗೆ. ಹಿಂಗ ಲೈನ್ಸ್ ಹಾಕ್ತಿದ್ದ. ಹಿಂಗ ಎಷ್ಟಿದ್ದು ಅಷ್ಟು ಲೈನ್ಸ್ ಹಿಂಗ ಹಾಕೋತ ಹೋಗ್ತಿದ್ದ. ಲೈನ್ಸ್ಗಳು ಹಾಕೋತ ಹೋಗ್ತಿದ್ದ. ಅವನಿಗೆ ಇದನ್ನು ಲೈನ್ಸ್ ನಲ್ಲಿ ಇವನಿಗೆ ಏನ್ ಅನ್ನಿಸ್ಲಕತ್ತು, ಮತ್ತಿನ್ನ ಹೆಚ್ಚು ನಂಬರ್ಸ್ಗಳನ್ನ ಬರೋಣ, ಇದನ್ನು ಹೀಗೆ ಲೈನ್ಸ್ ಎಷ್ಟು ಹಾಕೋದು ಕೂಡ್ಲಿ ಅಂತ ಅವ್ನ ಮೈಂಡ್ ಒಳಗೆ ಬಂತು. ಹಂಗೆ ಹೋಗ್ತಾ ಥಿಂಕ್ ಮಾಡಿದ ಏನಂತ, ಇವೆಲ್ಲ ಅದಾವಲ್ಲ, ನಾವೇನು ಎಷ್ಟು ನೋಡೀನಿ, ಇವು ಹಿಂಗೆ ಲೈನ್ ಹಾಕೋದು ಮತ್ತೆ ಹಿಂಗೆ ಡ್ರಾ ಮಾಡ್ಕೊಳ್ಳೋದು ಆಗಲ್ಲ, ಇದು ಭಾಳ ಟಫ್ ಮೆಥಡ್ ಐತಂತ ಹೇಳ್ತಾನೆ. ಟಫ್ ಮೆಥಡ್ ಈಸಿ ಮಾಡೋಗೋಸ್ಕರ ಏನೋ ಒಂದು ಥಿಂಕ್ ಮಾಡ್ತಾನೆ. ಈಸಿ ಮಾಡೋ ಸಂಬಂಧ ಇಂಥವೇನ್ರೆ ಮ್ಯಾಥಮೆಟಿಕ್ಸ್ ಒಳಗೆ ಸಿಂಬಾಲ್ಸ್ ಇರಬೇಕಲ್ಲ ಅಂತ ಥಿಂಕ್ ಮಾಡ್ತಾನೆ. ಈಗ ಒಂದಿದ್ರೆ ಅದನ್ನ ಯಾವುದೋ ಒಂಥರ ರೀಪ್ರೆಸೆಂಟ್ ಮಾಡ್ಬೋದಲ್ಲ, ಎರಡು ಥಿಂಗ್ಸ್ ಇದ್ರೆ ಅದನ್ನ ಹೇಗೋ ರೀಪ್ರೆಸೆಂಟ್ ಮಾಡ್ಬೋದಲ್ಲ ಅಂತ ಥಿಂಕ್ ಮಾಡ್ತಾನೆ. ಸೊ ಥಿಂಕ್ ಮಾಡಿ ಅವನ ಮೈಂಡಲ್ಲಿ ಏನು ಕನ್ಕ್ಲೂಷನ್ ಬಂತಂದ್ರೆ, ಅವ ಕೆಲವೊಂದಿಷ್ಟು ಸಿಂಬಾಲ್ಸ್ಗಳನ್ನ ಕಂಡುಹಿಡಿದ. ಏನೇನೇನೇನೋ ಸಿಂಬಾಲ್ಸ್ ಕಂಡುಹಿಡಿದ.
ಒಂದು ಬುಕ್ ಇದೆ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಅವ ಏನು ನೋಟ್ ಮಾಡಿದ್ದ ಅಲ್ಲ ಅದರಲ್ಲಿ ಎಷ್ಟೋ ಪ್ಲಾಂಟ್ಸ್, 2 ಪ್ಲಾಂಟ್ಸ್ ನೋಡಿದ್ದ, ಪ್ಲಾಂಟ್ಸ್ಗಳು ನೋಡಿದ್ದ. ಒಂದು ಪ್ಲಾಂಟ್ನ ಅವ ಒಂದು ಪ್ಲಾಂಟಿಗೆ ಒಂದು ಹೀಗೆ ಸಿಂಬಾಲ್ ಕೊಟ್ಟ, 2 ಇದ್ದಿದ್ದ ಪ್ಲಾಂಟ್ಸಿಗೆ ಈ ಥರ ಸಿಂಬಾಲ್ ಕೊಟ್ಟ, 3 ಇದ್ದಿದ್ದ ಪ್ಲಾಂಟ್ಸಿಗೆ ಈ ಥರ ಸಿಂಬಾಲ್ ಕೊಟ್ಟ, 4 ಇದ್ದಿದ್ದಕ್ಕೂ ಹೀಗೆ. ಹಾಗೆ ಎಷ್ಟು ಹೆಚ್ಚಿರ್ತಾವ ಅಷ್ಟಷ್ಟು ಹಿಂಗೆಲ್ಲ ಸಿಂಬಾಲ್ ಕೊಟ್ಟ, ಇಲ್ಲಿ ತನ ಸಿಂಬಾಲ್ ಕೊಟ್ಟ. ಸೊ ಅವರಿಗೆ ಅಲ್ಲಿ ತನ ಅಷ್ಟೇ ಇತ್ತು ಈಗ. ಸೊ ಹಿಂಗೆಲ್ಲ ಇವು ಅವರಿಗೆ ಕೌಂಟ್ ಮಾಡಕ್ ಬರ್ತಿದ್ದಿದ್ದಿಲ್ಲ, ಅವ್ರು ಚಿತ್ರ ತೆಕ್ಕೋತಿದ್ರು, ಬರೀ ಅವ್ರು ಚಿತ್ರ ತೆಗಿತಿದ್ರು, ಅದು ಕೌಂಟಿಂಗ್ ಆದಂಗ. ಸೊ ಕೌಂಟಿಂಗ್ ಮಾಡೋದಿಕ್ಕೆ ಇವು 1 to 9 ಇವು ಸಿಂಬಾಲ್ಸ್ನ ಕಂಡು ಹಿಡಿದ್ರು. ಇವು ಕಂಡು ಹಿಡಿದು ಒಂದಿದ್ರೆ ಒಂದಂತ ಒಂದು ಆಬ್ಜೆಕ್ಟ್ ಇದ್ದಿದ್ದಕ್ಕೆ, ಒಂದು ಥಿಂಗ್ಸ್ ಇದ್ದಿದ್ದಕ್ಕೆ ಈ ಸಿಂಬಾಲ್ ತಗೋತಿದ್ರು, 2 ಇದ್ದಿದ್ದಕ್ಕೆ ಇದು, 3 ಇದ್ದಿದ್ದಕ್ಕೆ ಇದು, 4 ಇದ್ದಿದ್ದಕ್ಕೆ ಇದು, 5 ಇದ್ದಿದ್ದಕ್ಕೆ ಇದು, 6 ಇದ್ದಿದ್ದಕ್ಕೆ ಇದು, 7 ಇದ್ದಿದ್ದಕ್ಕೆ 7, 8, 9. ಇಷ್ಟಿದ್ದು. ಇದಕ್ಕೆ 1 ಅಂತ ಅಂದ, ಇದಕ್ಕೆ 2 ಅಂತ ಅಂದ, ಇದಕ್ಕೆ 3 ಅಂತ ಅಂದ, ಇದಕ್ಕೆ 4 ಅಂತ ಅಂದ, ಇವು 5 ಅಂತ, ಇವು 6, 7, 8. ಇವಕ್ಕೆ ಹೆಸರು ಏನು ಕೊಟ್ಟ? ಡಿಜಿಟ್ಸ್ ಅಂತ ಕೊಟ್ಟ ಅವ ಹೆಸರು. ಏನು? ಡಿಜಿಟ್ಸ್ ಅಂತ ಕೊಟ್ಟ ಹೆಸರು. ಡಿಜಿಟ್ಸ್ ಅಂತ ಕೊಟ್ಟ. ಈಗ ಇಲ್ಲಿಗೆ ಇಷ್ಟು ಇಂಟ್ರೊಡ್ಯೂಸ್ ಮಾಡಿದ್ರು. ಮತ್ತೆ ಇನ್ನ ಡಿಸ್ಕವರ್ ಮಾಡಕ್ ಹೋದ, ಅವಾಗ ಮತ್ತೆ ಅಲ್ಲಿ ಬಹಳಷ್ಟು ಕಾಣಿಸ್ತು. ಸೊ 9 ಇದ್ದಿದ್ದು ಮಾಡಿದ, ಕೆಲವೊಂದು ಇನ್ನು 9ಕ್ಕಿಂತ ಹೆಚ್ಚು ಕಾಣಿಸ್ತು. ಸೊ ಅವಾಗ ಅವನ ಮೈಂಡಲ್ಲಿ ಬಂತು, ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಇದನ್ನ ನಾನು ಹೇಗೆ ಕೌಂಟ್ ಮಾಡಬೇಕು. ಈಗ ಇಷ್ಟಿದ್ದು ಇಲ್ಲಿ ತನ ಇದ್ದಿದ್ದನ್ನು ನಾವು ಹೇಳ್ಬೋದು, ಇದಕ್ಕೆ ಹೆಚ್ಚಿಗಿದ್ದದನ್ನ ಹೇಗೆ ಕೌಂಟ್ ಮಾಡಬೇಕು ಅಂತ ಅವನ ಮೈಂಡಲ್ಲಿ ಬರ್ತದೆ. ಅವಾಗ ಅವ ಏನು ಮಾಡ್ತಾನಂದ್ರ, ಅವನ ಮೈಂಡ್ ಒಳಗೆ ಬರ್ತೈತಿ. ಅವಾಗ ಅಲ್ಲಿ ಅವಾಗಿನ ಟೈಮ್ ಒಳಗೆ ಇದೆಲ್ಲ ಮಾಡ್ಕೋತ ಹಾಗೆ ಜನ್ರೇಷನ್ ಮುಂದೆ ಬಂದಿರ್ತೈತಿ. ಅವಾಗ ಅದೆಷ್ಟು ಜನ್ರೇಷನ್ ಮುಂದೆ ಬಂದಿರ್ತೈತಲ್ಲ, ಅಲ್ಲಿ ಒಬ್ಬ ಹುಡ್ಗ ಇರ್ತಾನೆ. ಯಾವ ಹುಡ್ಗ ಅಂದ್ರೆ ಆರ್ಯಭಟ್ಟ ಅನ್ನೋ ಒಬ್ಬ ಹುಡ್ಗ ಇರ್ತಾನೆ. ಅವ ಏನ್ ಮಾಡ್ತಾನಂದ್ರೆ ಈ ಸಿಂಬಾಲ್ನ ಅವ ಇಂಟ್ರೊಡ್ಯೂಸ್ ಮಾಡ್ತಾನೆ. ಈ ಸಿಂಬಾಲ್ನ ಅವ ಯಾಕೆ ಕೊಡ್ತಾನಂದ್ರೆ ಇದ್ರ ಅರ್ಥ ಹೇಳಿರ್ತಾನೆ, ನಥಿಂಗ್ ಅಂತ ಹೇಳಿರ್ತಾನೆ. ಏನು? ನಥಿಂಗ್ ಅಂತ ಹೇಳಿರ್ತಾನೆ. ಇದನ್ನ ಅವ ಯಾಕೆ ಕೊಟ್ಟ ಅಂದ್ರೆ, ಅದಕ್ಕಿಂತ ಮೊದಲು ಇದು ಯಾಕೆ ಕೊಟ್ಟ ಅಂದ್ರೆ ಇದು ಏನ್ ಅರ್ಥ ಕೊಡ್ತೈತಿ ಅದ್ ನೋಡೋಣ. ಇದನ್ನ ಅವ ಇಂಟ್ರೊಡ್ಯೂಸ್ ಮಾಡಿದ್ದ. ಯಾರು? ಆರ್ಯಭಟ್ಟ. ಏನನ್ನ ಇಂಟ್ರೊಡ್ಯೂಸ್ ಮಾಡ್ದ? ಇದಕ್ಕೆ ಇದೊಂದು ಸಿಂಬಾಲ್ ಇದೆ, ಇದಕ್ಕೆ ಅಂದ ಅವ ಏನಂತ? 0 ಅಂತ ಅಂದ. ಇದನ್ನ ಇಂಟ್ರೊಡ್ಯೂಸ್ ಮಾಡ್ದ. ಇದನ್ನ ಇಂಟ್ರೊಡ್ಯೂಸ್ ಮಾಡಾನ. ಇದು ಇಂಟ್ರೊಡ್ಯೂಸ್ ಯಾಕೆ ಮಾಡ್ದ ಗೊತ್ತಾ? ಇದು ಇಂಟ್ರೊಡ್ಯೂಸ್ ಏಕೆ ಮಾಡಿದ ಅವ? ಏಕೆಂದ್ರೆ ಇದರ ಅರ್ಥ ನಥಿಂಗ್ ಅಂತ ಕೊಡ್ತದೆ. ಒಂದು ಎಕ್ಸಾಂಪಲ್ ತಗೊಳ್ಳಿ. ಇಲ್ಲಿ ಒಂದೇನೋ ಕಾಂಪಿಟೇಷನ್ ಇದೆ ಅಂತ ಅನ್ಕೊಳ್ಳಿ. ಕಾಂಪಿಟೇಷನ್ ಬೇಡ, ಸ್ಕೂಲಲ್ಲಿ ಹಿಂಗೆ ಟೇಬಲ್ಸ್ಗಳಿವೆ ಅಂತ ಅನ್ಕೊಳ್ಳಿ. ಅನ್ಕೊಳ್ಳಿ. ಸ್ಕೂಲಲ್ಲಿ ಟೇಬಲ್ಸ್ಗಳಿವೆ ಅಂತ ಅನ್ಕೊಳ್ಳಿ. ಇದೊಂದು ಚೇರ್ ಇದೆ, ಇಲ್ಲಿ ಒಂದು ಚೇರ್ ಇದೆ ಅಂತ ತಗೊಳ್ಳಿ. ಇದೊಂದು ಚೇರ್ ಇದೆ ಅಂತ ತಗೊಳ್ಳಿ. ತಗೊಂಡ್ರ ಹಿಂಗೆ ಕೆಲವೊಂದಿಷ್ಟು ಚೇರ್ಸ್ಗಳಿವೆ ಅಂತ ಅನ್ಕೊಳ್ಳಿ. ಇಲ್ಲಿ ಇವು ಚೇರ್ಸ್ ಇವೆ ಅಂತ ಅನ್ಕೊಳ್ಳಿ. ಈ ತರ
ಈ ಥರ ಚೇರ್ಸ್ ಇವೆ. ಒಂದು ಸ್ಕೂಲಲ್ಲಿ ಈ ಥರ ಚೇರ್ಸ್ಗಳಿವೆ ಅಂತ ಹಾಕೋ. ಇಲ್ಲಿ ಮಕ್ಕಳಿಗೆ ಕೂಡೋದಕ್ಕೆ ಇಲ್ಲಿ ಚೇರ್ಸ್ಗಳು ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಇದು ಫಸ್ಟ್ ಚೇರ್ ಅಂತ ತಗೊಳ್ಳಿ, ಇದು ಸೆಕೆಂಡ್ ಅಂತ ತಗೊಳ್ಳಿ, ಇದು ಥರ್ಡ್ ಅಂತ ತಗೊಳ್ಳಿ. ಇಲ್ಲಿ ಇಲ್ಲಿ ಒಬ್ಬ ಸ್ಟೂಡೆಂಟ್ಸಿಗೆ ಕೂಡಿಸ್ತಾರೆ. ಇವನಿಗೆ ರೋಲ್ ನಂಬರ್ 1 ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಇವನಿಗೆ 2 ಅಂತ ಕೊಟ್ಟಾರೆ, ಇಲ್ಲಿ ಕೂಡೋರಿಗೆ 3. ಹಿಂಗೆ ಇಲ್ಲಿ ಕೆಲವೊಂದು ಚೇರ್ಸ್ಗಳಿವೆ. ಇದು ಚೇರ್ ಇದೆ ಅಂತ ಅನ್ಕೊಳ್ಳಿ. ಹಿಂಗ ಕೆಲವೊಂದಿಷ್ಟು ಚೇರ್ಸ್ಗಳಿದ್ದಾವೆ ಸ್ಕೂಲಲ್ಲಿ. ಒಂದು ಕ್ಲಾಸಲ್ಲಿ ಕೆಲವೊಂದಿಷ್ಟು ಚೇರ್ಸ್ಗಳಿವೆ. ಆ ಚೇರ್ಸ್ಗಳ ಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹಿಂಗೆ ನಂಬರ್ಸ್ಗೂ ಕೊಟ್ಟಿದ್ದಾರೆ. ನಂಬರ್ಸ್ ಕೊಟ್ಟು ಇಲ್ಲೊಬ್ರು ಸ್ಟೂಡೆಂಟ್ಸಿಗೆ ಕೂಡಿಸಿದ್ದಾರೆ, ಇಲ್ಲೊಬ್ರಿಗೆ ಕೂಡಿಸಿದ್ದಾರೆ. ಇದನ್ನ ಹಂಗೆ ಖಾಲಿ ಇಲ್ಲಿ ಯಾರು ಕೂತಿಲ್ಲ, ಇಲ್ಲಿ ಯಾರು ಕೂತಿಲ್ಲ. ಯಾವ್ಯಾವ ನಂಬರ್ ಇಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ ಕೂತಿದ್ದಾರೆ ಅಲ್ಲ ಅವ್ರಿಗೆ ಕೆಲವೊಂದಿಷ್ಟು ನಂಬರ್ಸ್ನ ಕೊಟ್ಟಿದ್ದಾರೆ. ಅವ್ರದ್ದು ರೂಲ್ ನಂಬರ್ ಕೆಲವೊಂದಿಷ್ಟು ಹೇಳಿದ್ದಾರೆ. ಅವ್ರ ರೂಲ್ ನಂಬರ್ ಏನಿದೆ ಅಲ್ಲಿ ರೂಲ್ ನಂಬರ್ ವೈಸ್ ಅವರು ಕೂತಿದ್ದಾರೆ. ಯಾವ ರೂಲ್ ನಂಬರ್ ಒಂದೊಂದೊಂದೊಂದು ಸ್ಟೂಡೆಂಟ್ಸ್ ಬಂದಿರಲ್ಲ ಅಲ್ಲಿ ಗ್ಯಾಪ್ ಬಿಟ್ಟು ಉಳ್ಕದ ಕಡೆ ಕೂತಿರ್ತಾರೆ. ಸೊ ಇಲ್ಲಿ ಫಸ್ಟ್ ಕೂತಿದ್ದಾರೆ ಅಲ್ಲ, ಇಲ್ಲಿ ಫಸ್ಟ್ ಅಂತ ಇಲ್ಲಿ 1 ಅಂತ ಇದೆ. ಇಲ್ಲಿ ಸೆಕೆಂಡ್ ಕೂತಲ್ಲಿ ಅವ್ರದ್ದು ರೂಲ್ ನಂಬರ್ 3 ಅಂತ ಇದೆ. ಇಲ್ಲಿ ಥರ್ಡ್ ಯಾರು ಕೂತಿಲ್ಲ, 0 ಅಂದ್ರೆ ನಥಿಂಗ್, ಅಲ್ಲಿ ಏನೂ ಇಲ್ಲ, ನಥಿಂಗ್ ಅಂತ ಅರ್ಥ. ಅಲ್ಲಿ ನಾವು 0 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ಬೋದು. 0 ಸ್ಟೂಡೆಂಟ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಏನಿದ್ದಾರೆ 0 ಇದ್ದಾರೆ. ಆದ್ರೆ ಅಲ್ಲಿ ಬಟ್ ಅದ್ರ ಪೊಸಿಷನ್ ಇದೆ ಅಲ್ಲ, ಅಲ್ಲಿ 0 ಅನ್ನೋದು ಪ್ಲೇಸ್ ಹೋಲ್ಡರ್ ಅಂತ ಅಂತಾರೆ. ಅದಕ್ಕೆ 0ಗೆ ಪ್ಲೇಸ್ ಹೋಲ್ಡರ್ ಅಂದ್ರೆ 0 ಅಂದ್ರೆ ಏನು ಇಲ್ಲ ಅನ್ನಂಗ ಅರ್ಥ. ಬಟ್ ಅದಕ್ಕೆ ಒಂದು ಪೊಸಿಷನ್ ಇದೆ, ಅದು ಪೊಸಿಷನ್ ಹೇಳ್ತದೆ. ಹೆಂಗಂದ್ರ ಇಲ್ಲಿ ಯಾರು ಕೂತಿಲ್ಲ ಅಂದ್ರೆ ಅಲ್ಲಿ ಅದು ಪ್ಲೇಸ್ ಐತೆ ನಮ್ಗೆ. ನೋ ಸ್ಟೂಡೆಂಟ್ಸ್, ಇಲ್ಲಿ ಯಾರು ಸ್ಟೂಡೆಂಟ್ಸ್ ಇಲ್ಲ. ಇಲ್ಲಿ ಕಾನ್ಸಂಟ್ರೇಷನ್ ಇದೆ ನಿಮ್ಗೆ ಏನು, ಇಲ್ಲಿ ಯಾರು ಸ್ಟೂಡೆಂಟ್ಸ್ ಇಲ್ಲ ಅಂದ್ರೆ ಬಟ್ ಚೇರ್ ಇದೆ ಅಲ್ಲಿ ಅಂದ್ರೆ ಪೊಸಿಷನ್ ಇದೆ. ಸೊ 0 ಅಂದ್ರೆ ಏನು ಅಲ್ಲ ಅಂತ ಅರ್ಥ. ಸೊ ಬಟ್ ಅದಕ್ಕೆ ಒಂದು ಸ್ಥಾನ ಇದೆ. ಸೊ ಈ ಸ್ಥಾನ ಇದು 0 ಇಂಟ್ರೊಡ್ಯೂಸ್ ಮಾಡಿ ಏನ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ನಂಬರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ಹೆಂಗೆ ಹೆಲ್ಪ್ ಆಯ್ತಿದು, ಇಲ್ಲಿ ಯಾರು ಸ್ಟೂಡೆಂಟ್ಸ್ ಇಲ್ಲ ಅಂದ್ರೆ ಅಲ್ಲಿ ಪ್ಲೇಸ್ ಅಲ್ಲಿ ನಾವು 0 ಅಂತ ಬರಿಬಹುದು ಅಂತ ಅರ್ಥ ಆಯ್ತು. ಹೀಗೆ ಇದು 0 ಇಂಟ್ರೊಡ್ಯೂಸ್ ಆದ್ಮೇಲೆ ಕೆಲವೊಂದಿಷ್ಟು ಇನ್ನ ಮುಂದಿರೋ ಹೆಚ್ಚು ಲಾರ್ಜ್ ಥಿಂಗ್ಸ್ಗಳನ್ನ ಕೌಂಟ್ ಮಾಡೋದಿಕ್ಕೆ ಈಸಿ ಆಯ್ತು. 0 ಇಂಟ್ರೊಡ್ಯೂಸ್ ಆದ್ಮೇಲೆ ಇದು 0 ಯಾಕೆ ಅಂತ ಅರ್ಥ ಆಯ್ತಾ ಇಲ್ಲಿ. 0 ಇಂಟ್ರೊಡ್ಯೂಸ್ ಆದ್ಮೇಲೆ ಡಿಜಿಟ್ಸ್ಗಳು ಎಷ್ಟಾದು, ಇವಾಗ ಮೊದಲ ಡಿಜಿಟ್ ಎಷ್ಟಿದ್ದು ಮೊದಲ ಡಿಜಿಟ್ ಎಷ್ಟಿದ್ದು 1 2 3 4 5 6 7 8 9. 0 ಇಂಟ್ರೊಡ್ಯೂಸ್ ಆಗೋಣ 0 ಅನ್ನೋದು ಒಂದು ಡಿಜಿಟ್ ಬಂತು. ಸೊ ಇವು ಡಿಜಿಟ್ನ ಯೂಸ್ ಮಾಡಿಕೊಂಡು ಕೆಲವೊಂದಿಷ್ಟು ಇವೆ ಸಿಂಬಾಲ್ಸಿಗೆ ಡಿಜಿಟ್ಸ್ ಅಂತಾರೆ. ಇವು ಡಿಜಿಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಏನು ಮಾಡಿದ್ರೆ 9 ಆದಮೇಲೆ ಮುಂದೆ 9 ಆದಮೇಲೆ ಹಿಂಗೆ ಎಷ್ಟೋ ಇಲ್ಲಿ 10 ಪೇಡಾಸ್ ಅಂತ ತಿಳ್ಕೊರಿ. ಒಂದು ಎಕ್ಸಾಂಪಲ್ ತಗೊಳ್ಳಿ. ಇಲ್ಲಿ ಒಂದು ಬಾಕ್ಸ್ ಇದೆ, ಆ ಬಾಕ್ಸಲ್ಲಿ 10 ಪೇಡೆ ಇದಾವೆ ಅಂತ ತಿಳ್ಕೊರಿ. ಏನು ತಿಳ್ಕೊರಿ, 10 ಪೇಡೆ
ಇದೆ. ಹಾ, ಈಗ ನಿಮ್ಗೆ ಇದು ಒಂದು ಪೇಡಕ್ಕೆ ನಾವು ಇದು ಎಷ್ಟು ಇದು ಒಂದೇ ಕನ್ಸಿಡರ್ ಮಾಡ್ಕೊಂಡ್ರೆ ನೀವು ಹೇಳ್ಬೋದು ಒಂದು ಪೇಡ ಇದೆ ಅಂತ ಹೇಳ್ಬೋದು. ಅಂದ್ರೆ ಇದು ಒಂದು ಅಂತ ಹೇಳ್ತೀರಿ. ಈಗ ಇವು ಎರಡು ತಗೊಂಡ್ರೆ ನೀವು ಇದು ಎಷ್ಟಿದ್ದಾವೆ, ಎರಡು ಇದ್ದಾವೆ ಅಂತ ಹೇಳ್ತೀರಿ. ಇಲ್ಲಿ ಎರಡು ಅದಕ್ಕೆ ಸಿಂಬಾಲ್ ಯೂಸ್ ಮಾಡಿರ್ತೀರಿ. ಇವು ಮೂರು ತಗೊಂಡ್ರೆ ಮೂರು ಇದ್ದಾವೆ ಅಂತ ಹೇಳ್ತೀರಿ. ನಾಲ್ಕು ತಗೊಂಡ್ರೆ ನಾಲ್ಕು ಇದ್ದಾವೆ ಅಂತ ಹೇಳ್ತೀರಿ. 5 ತಗೊಂಡ್ರೆ 5 ಅಂತ ಹೇಳ್ತೀರಿ. ಈ ಸಿಂಬಾಲ್ ಹಾಕ್ತೀರಿ. ಇಲ್ಲಿ 6, 7, 8, 9. ಸೊ ಇದು ಲಾಸ್ಟ್ನೇ ಪೇಡೆಗೆ ಹೇಗೆ ಬರೀತೀರಾ ನೀವು? ಲಾಸ್ಟ್ನೇ ಪೇಡ್ ಇದು ಲಾಸ್ಟ್ ಒಂದಿದೆ, ಅದನ್ನು ಇಲ್ಲಿ ಕೌಂಟ್ ಮಾಡಿ ಹೇಳ್ಬೇಕು. ಇಷ್ಟು 9 ತನಕ ಕೌಂಟ್ ಮಾಡಿದ್ರಿ. ಮುಂದೊಂದಿದೆ, ಅದನ್ನ ಹೇಗೆ ಹೇಳ್ತೀರಾ? ಅದನ್ನ ಹೇಗೆ ಹೇಳ್ತಾರಂದ್ರೆ ಇದು 0 ಇಂಟ್ರೊಡ್ಯೂಸ್ ಆದ್ಮೇಲೆ ಅದನ್ನ ನಾವು ಇಷ್ಟು ಇದೆ ಅಂತ ಹೇಳ್ತೀವಿ. ಇಷ್ಟಿದೆ ಅಂತ ಆಯ್ತು, 10 ಇದೆ ಅಂತ ಆಯ್ತು. ಅದಾದ್ಮೇಲೆ 10 ನಂಬರ್ ಬಂತು. 10 ಆದ್ಮೇಲೆ ಇನ್ನ ಒಂದು ಎಕ್ಸ್ಟ್ರಾ ಪೇಡ ಇದ್ರೆ 11 ಅಂತ ನಂಬರ್ ಬಂತು. ಇನ್ನೊಂದಿದ್ರೆ 12 ಅಂತ ಬಂತು. ಹೀಗೆ ನಂಬರ್ಸ್ಗಳು ಬಂದು ಮುಂದೆ ನಂಬರ್ಸ್ಗಳು ಬಂದು ಇವಕ್ಕೆ ಇವೆಲ್ಲ ಹಿಂಗೆ ಇಷ್ಟೆಲ್ಲ ಬಂದಿದ್ದಕ್ಕೆ ನಂಬರ್ಸ್ ಅಂತ ಅಂದ್ರು. ಡಿಜಿಟ್ಸ್ ಅಂತ ಅಂದಿದ್ದು ಇಷ್ಟು ಇದ್ದಿದ್ದಕ್ಕೆ. ಬಹಳಷ್ಟು ಬಹಳಷ್ಟು ಮುಂದೆ ಫಾರ್ಮ್ ಆಗೋಣ, ಬಹಳಷ್ಟು ನಂಬರ್ಸ್ಗಳು ಮುಂದೆ ಇನ್ನೂ ಸಿಂಬಾಲ್ಸ್ ಮುಂದೆ ಫಾರ್ಮ್ ಆಗೋಣ. ಅವಕ್ಕೆ ಏನಂದ್ರು, ಇವೇ ಯೂಸ್ ಮಾಡ್ಕೊಂಡು ಇನ್ನೂ ಸಿಂಬಾಲ್ಸ್ ಫಾರ್ಮ್ ಮಾಡತ್ತನ ಅವಕ್ಕೆ ಏನಂದ್ರು, ನಂಬರ್ಸ್ ಅಂತ ಅಂದ್ರು. ಇನ್ನು ಮುಂದೆ ಇದಾವೆ ಹಂಗೆ. ಇವಕ್ಕೇನಂದ್ರು, ನಂಬರ್ಸ್ ಅಂತ ಅಂದ್ರು. ಸೊ ಇಲ್ಲಿ ಏನಾಯ್ತು, ಲಾರ್ಜ್ ನಂಬರ್ಸ್ನ ಲಾರ್ಜ್ ಥಿಂಗ್ಸ್ಗಳನ್ನ ಕೌಂಟ್ ಮಾಡೋದಿಕ್ಕೆ ಅವ್ರ ಮೈಂಡಲ್ಲಿ ಏನು ಬಂತು, ಲಾರ್ಜ್ ನಂಬರ್ಸ್ನ ಕೌಂಟ್ ಮಾಡೋದಿಕ್ಕೆ ಮೈಂಡಲ್ಲಿ ಏನು ಬಂತು, ನಂಬರ್ಸ್ ಅಂತ ಬಂತು. ಓಕೆ, ಇವು ಸಿಂಬಾಲ್ಸ್ ಇವೆಲ್ಲ ಡಿಜಿಟ್ಸ್ ಇವೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು ಮೊದಲೇ. ಸೊ ನಂಬರ್ಸ್ ಅಂತ ಬಂತು. ಇದು ಹೇಳಿದ್ರು ಏನಂತ ಹೇಳಿದ್ರು, ಇದು ನಂಬರ್ಸ್ ಕೌಂಟಿಗೆ ಯೂಸ್ ಆಗ್ತದೆ ಮತ್ತು ಮೆಜರ್ಗೆ ಯೂಸ್ ಆಗ್ತದೆ ಅಂತ ಎಲ್ಲ ಹೇಳಿದ್ದೆ. ಪೊಸಿಷನ್ ಹೇಳೋದಕ್ಕೆ, ಮೆಜರ್ಗೆ, ಕೌಂಟ್ಗೆ ಎಲ್ಲದಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿದೆ. ಸೊ ನಂಬರ್ಸ್ ಬಂತು. ನಂಬರ್ಸ್ ಬರೋಣ. ನಂಬರ್ಸ್ ಇಲ್ಲಿ ಇಂಟ್ರೊಡ್ಯೂಸ್ ಆಯ್ತು. ನಂಬರ್ಸ್ ಇದು ಇಂಟ್ರೊಡ್ಯೂಸ್ ಆಗೋಣನೆ ಅವನಿಗೆ ಎಲ್ಲ ಈಸಿ ಆಯ್ತು. ಅವ ಇನ್ನೇನು ನೋಡಿದ್ದ ಅಲ್ಲ, ಅದು ನೋಟ್ ಮಾಡ್ಕೊಂಡಿದ್ದ. ಅವ ಡಯಾಗ್ರಾಮ್ ತೆಗೆದ್ ನೋಟ್ ಮಾಡ್ಕೊಂಡಿದ್ದ. ಭಾಳಷ್ಟು ಥಿಂಗ್ಸ್ ಬರೋಣ ಅವನಿಗೆ ಎಷ್ಟತ್ತ ಡಯಾಗ್ರಾಮ್ ತೆಗಿಬೇಕಮ್ಮ ಪಾಪ. ಅದಕ್ಕೆ ಅವ ಮುಂದೆ ಹೋಗ್ತಾ ಬರೋಣ ಅವನ ಮೈಂಡಲ್ಲಿ ಏನು ಬರ್ತಂದ್ರೆ ನಂಬರ್ಸ್ ಅಂತ ಬಂತು. ನಂಬರ್ಸ್ ಅಂತ ಅಷ್ಟೊಂದು ನಂಬರ್ಸ್ ಅಂತ ಕಂಡು ಹಿಡಿದಿದ್ರು. ಅದು ನಂಬರ್ಸ್ ಅಂತ ಬಂತು. ಅವಾಗ ಅವನಿಗೆ ಈಸಿ ಆಯ್ತು ಕೌಂಟ್ ಮಾಡಕ್. ಈಸಿ ಆಯ್ತು ಅವನಿಗೆ. ಮುಂದೆ ಹೋದಂಗ ನಂಬರ್ಸ್ ಫೈಂಡ್ ಮಾಡಿದ್ರು. ಹೆಂಗ್ ಫೈಂಡ್ ಮಾಡೋದಂತ ಗೊತ್ತಾಯ್ತು. ಲಾರ್ಜ್ ಥಿಂಗ್ಸ್ನ ಕೌಂಟ್ ಮಾಡಕ್ಕ ಡಿಫಿಕಲ್ಟ್ ಆಗತ್ತನ ಈ ಟಾಪಿಕ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಇಂಟ್ರೊಡ್ಯೂಸ್ ಮಾಡಿ ಅವನಿಗೆ ಇನ್ನ ಈಸಿ ಆಯ್ತು ಕೌಂಟ್ ಮಾಡೋದಿಕ್ಕೆ. ಏನಾಯ್ತು, ಅವನಿಗೆ ಕೌಂಟ್ ಮಾಡಕ್ಕ ಈಸಿ ಆಯ್ತು. ಹೆಂಗಾಯ್ತು ಈಸಿ ಅಂದ್ರೆ, ಕೆಲವೊಂದಿಷ್ಟು ಹೌಸ್ಗಳನ್ನ ಹೇಳಿದ್ದ ಅವ, ಬರ್ಕೊಂಡಿದ್ದ ಏನು, ಲಾರ್ಜ್ ಅಮೌಂಟ್ ಆಫ್ ಹೌಸ್ ಅಂತ ಬರ್ಕೊಂಡಿದ್ದ, ಲಾರ್ಜ್ ನಂಬರ್ ಆಫ್ ಹೌಸ್ ಅಂತ ಬರ್ಕೊಂಡಿದ್ದ. ಮನೆಗಳನ್ನ ನೋಡಿದ್ದ, ಲಾರ್ಜ್ ನಂಬರ್ ಆಫ್ ಮನೆಗಳು ಅಂತ ಬರ್ಕೊಂಡಿದ್ದ. ಮತ್ತ ಪ್ಲಾಂಟ್ಸ್ನ ನೋಡಿದ್ದ, ಅಲ್ಲಿ ಬಹಳಷ್ಟು ಪ್ಲಾಂಟ್ಸ್ ನೋಡೋಣ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ಸ್ ಅಂತ ಬರ್ಕೊಂಡ. ಹಂಗೆ ಲಾರ್ಜ್
ನಂಬರ್ ಆ ಲಾರ್ಜ್ ಬರೆಯೋ ಬದ್ಲಿ ಅಲ್ಲೇನ್ ಮಾಡಿದ್ರು ನಂಬರ್ ಟಾಪಿಕ್ ಬರೋಣ ಅವನಿಗೆ ಇನ್ನ ಈಸಿ ಆಯ್ತು. ಅವ್ ಎಷ್ಟು ನೋಡಿದ್ದ, ಒಂದೆಷ್ಟು ಇಷ್ಟು ನೋಡಿದ್ದ, ಎಷ್ಟು ಒಂದು 14 ಎಷ್ಟು ನೋಡಿದ್ದ ಅಂತ ಅನ್ಕೋರಿ. 14 ಬೇಡ, 1000 ಅಂತ ಇಷ್ಟು ನೋಡಿದ್ದ ಅಂತ ಅನ್ಕೋರಿ. ಇದು ಅವ ಇಷ್ಟು ನೋಡ್ಯಾನಂತ ಬರ್ಕೊಂಡ. ಅವ ಎಷ್ಟು ನೋಡಿದ್ದ, ಇಷ್ಟು 1000. ಇದು ನಮಗ್ ಹೆಸರು ಗೊತ್ತದ, ಇದು 1000 ಅಂತ. ಅವಾಗ ಅವ್ರಿಗೆ ಇನ್ನ ಗೊತ್ತಿದ್ದಿದ್ದಿಲ್ಲ. ಎಷ್ಟು ನೋಡಿದ್ದ ಹಿಂಗ್ ಬರ್ಕೊಂಡಿದ್ದ. ಇವು ನಂಬರ್ಸ್ಗಳದಾವ, ಮುಂದೆ ಭಾಳಷ್ಟು ನಂಬರ್ಸ್ನ ಫಾರ್ಮ್ ಮಾಡ್ಬೋದು ಅವ್ ಡಿಜಿಟ್ ಯೂಸ್ ಮಾಡಿ. ಇದು ಎಷ್ಟು ನೋಡಿನಂತ ಬರ್ಕೊಂಡ, ಇಷ್ಟಿಷ್ಟು ನೋಡೀನಿ ಅಂತ ಬರ್ಕೊಂಡ. ಇನ್ನೊಂದು ಇದಿಷ್ಟು ನೋಡಿನಂತ ಬರ್ಕೊಂಡ. ಎಷ್ಟೆಷ್ಟು ಇಷ್ಟಿಷ್ಟು ನೋಡಿನಂತ ಬರ್ಕೊಂಡ. ಅವ ಇಷ್ಟು ಪ್ಲಾಂಟ್ಸ್ ನೋಡಿನಂತ ಬರ್ಕೊಂಡ, ಇಷ್ಟು ಹೌಸ್ ನೋಡಿನಂತ ಬರ್ಕೊಂಡ, ಇಷ್ಟು ಫ್ಲವರ್ಸ್ ಅಂತ ಬರ್ಕೊಂಡ, ಇಷ್ಟು ಟ್ರೀಸ್ ಅಂತ ಬರ್ಕೊಂಡ. ಮುಂದೆ ಹೋಗ್ತಾ ಬರ್ಕೊಂಡ. ಅಲ್ಲಿ ನಂಬರ್ಸ್ ಅಂತ ಬಂತು. ನಂಬರ್ಸ್ ಆದ್ಮೇಲೆ ಇದನ್ನ ಬರೀದ್ ಹಿಂಗ್ ಬರದ. ಇವ್ ಎಷ್ಟ್ ನೋಡಿದ, ಎಷ್ಟ್ ಹಿಂಗ್ ಬರದ, ಎಷ್ಟ್ ನೋಡಿದ ಹಿಂಗ್ ಬರದ. ಬಟ್ ಅವನಿಗೆ ಇನ್ನ ಏನ್ ಪ್ರಾಬ್ಲಮ್ ಆಗತ್ತೆ, ಇವು ಇಷ್ಟಿಷ್ಟು ನೋಡಿನಿ ಇಷ್ಟಿಷ್ಟು ಬರ್ಕೊಂಡ. ಆದ್ರೆ ಅವನಿಗೆ ಇದು ಓದಕ್ಕೆ ಬರ್ತಿದ್ದಿಲ್ಲ. ಇಷ್ಟಿಷ್ಟು ಬರ್ದೀನಿ ಅಂತ ಬರ್ಕೋತಿದ್ದ ಅವ ಬರೀ. ಇದನ್ನ ಓದಕ್ಕೆ ಬರ್ತಿದ್ದಿಲ್ಲ. ಇದನ್ನ ಹೆಂಗ್ ಓದುದು, ಹೆಂಗ್ ಮಾಡೋದು ಅಂತ ಇದು ಬರ್ತೇ ಇದ್ದಿದ್ದಿಲ್ಲ. ಅವಾಗ ಏನ್ ಬರ್ತು ಟಾಪಿಕ್, ಪ್ಲೇಸ್ ವ್ಯಾಲ್ಯೂ ಅಂತ ಚಾರ್ಟ್ ಬರ್ತು. ನಾನು ಹೇಳಿದ್ದೆ ಮೊದಲೆಲ್ಲ ಕ್ಲಾಸಲ್ಲಿ ಹೇಳಿದ್ದೆ ಯಾವ್ಯಾವ ಟಾಪಿಕ್ಸ್ ಯಾಕೆ ಬಂತಂತ. ಇಲ್ಲಿ ಬರ್ತು ನೋಡಿ, ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಬರ್ತು. ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಲ್ಲಿ ಹೇಳಿದ್ದೆ ಫಸ್ಟ್ ಡಿಜಿಟ್ಗೆ ಒನ್ಸ್ ಅಂತಾರೆ, ಟೆನ್ಸ್, 100, 1000 ಹೀಗೆ. ಸೊ ಅಲ್ಲಿ ಡಿಜಿಟ್ ಯಾವ್ದಿದೆ ಅದು 1 ಬರೆದ್ರೆ ಅದು ಪ್ಲೇಸ್ ವ್ಯಾಲ್ಯೂ ಯೂಸ್ ಮಾಡಿ 1 ಯಾವ ಪ್ಲೇಸ್ ಅಲ್ಲಿ ಇದೆ, 1000 ಪ್ಲೇಸ್ ಅಲ್ಲಿ ಇದೆ 1000. ಇಲ್ಲಿ 1000 ಅಂತ ಹೇಳ್ತೀವಿ. ಇಲ್ಲಿ 900. ಅವಾಗ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಬರೋಣ. ಅವೇನು ಇಂಡಿಯನ್ ಸಿಸ್ಟಮ್, ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಹೇಳಿದ್ದೆ ಅಲ್ವಾ, ಅವೆಲ್ಲ ಬರೋಣ. ಅವಾಗ ಓದಾಕ್ ಬಂತು. ಇವು ಎಷ್ಟು ಬರ್ದೀನಿ, ಎಷ್ಟು ಮಾಡೀನಿ ಅಂತ ಓದಾಕ್ ಬಂತು. ಓದಾಕ್ ಬಂದಾದ್ಮೇಲೆ ಎಲ್ಲ ಟಾಪಿಕ್ಸ್ ಬಂದು ಯಾವ್ಯಾವ ಅಂದ್ರೆ ನಂಬರ್ಸ್ ಬಂತು. ನಂಬರ್ಸ್ ಬಂದ್ಮೇಲೆ ಇವು ಓದೋದು ಬರೆಯೋದು ಏನೇನು ಕೌಂಟ್ ಮಾಡಿದ್ದ ಅವ ಹೆಂಗೆ ಬರ್ಕೊಳ್ಳೋದಂತ ಗೊತ್ತಾಯ್ತು. ಅದು ಬರ್ಕೊಂಡಿದ್ದನ್ನ ಓದೋದು ಹೆಂಗೆ ಅಂತ ಗೊತ್ತಾಯ್ತು. ಎಷ್ಟು ಥಿಂಗ್ಸ್ ನೋಡೀನಿ ಅದು ಹೇಳಿ ಬಾಯಿಲೆ ಹೇಳ್ಬೇಕಲ್ಲ, ಅದು ಅಲ್ಲಿ ಯೂಸ್ ನಂಬರ್ ಸಿಸ್ಟಮ್ಸ್ ಬಂತು. ಆ ನಂಬರ್ ಸಿಸ್ಟಮ್ ಅಲ್ಲಿ ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಬಂತು. ಪ್ಲೇಸ್ ವ್ಯಾಲ್ಯೂ ಇಂಡಿಯನ್ ಸಿಸ್ಟಮ್, ಇಂಟರ್ನ್ಯಾಷನಲ್ ಸಿಸ್ಟಮ್ ಬಂತು. ಅವ್ರ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ಸ್ ಬಂದು. ಆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ಸ್ನ ನೋಡಿ ಇವು ನಂಬರ್ನ ರೀಡ್ ಮಾಡೋದು, ರೈಟ್ ಮಾಡೋದು ಗೊತ್ತಾಯ್ತು. ಮುಂದೆ ಹೋಗ್ತಾ ಏನೇನೇನೇನು ಗೊತ್ತಾಯ್ತು, ಏನೇನ್ ಹಿಂದೆ ನಾನು ಹೇಳಿರೋ ಕ್ಲಾಸಸ್ ಅಲ್ಲಿ ನೋಡಿದ್ರಲ್ಲ ಅವೆಲ್ಲ ಹಿಂಗೆ ಮುಂದೆ ಹೋಗ್ತಾ ಗೊತ್ತು ಹಿಡ್ಕೊತ ಹೋದ್ರು. ಯಾವ್ಯಾವ ಇದು ಎಕ್ಸ್ಪಾಂಡೆಡ್ ಇನ್ನೊಂದು ಫಾರ್ಮ್ ಒಳಗೆ ಬರೀದು, ಎಕ್ಸ್ಪಾಂಡೆಡ್ ಫಾರ್ಮ್ ಒಳಗೆ ಹೆಂಗೆ ಬರೀದು ಅದೆಲ್ಲ ಹೇಳಿದ್ನೆ. ಸೊ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಮತ್ತೆ ನಂಬರ್ ವರ್ಡ್ಸ್ ಒಳಗೆ ಹೆಂಗೆ ಬರೀದು ಅವೆಲ್ಲ ಮುಂದೆ ಹೋಗ್ತಾ ಕಂಡು ಹಿಡಿದ್ರು. ಅದರಲ್ಲಿ ಏನೇನೇನೇನು ಇದು ಏನೇನೇನೇನು ಟಾಪಿಕ್ಸ್ ಇದ್ದು ಅದೆಲ್ಲ ಹೇಳಿದ್ದೆ ನಾನು. ಮುಂದೆ ಹೋಗ್ತಾ ಇಷ್ಟೆಲ್ಲ ಕಂಡುಹಿಡಿದ್ರು. ಅವು ಎಲ್ಲದಕ್ಕೂ ಬೇಕಾಗಿದ್ದು ಯಾವುದು, ಈಗ ಒಂದೇನಾದ್ರೂ ಕೌಂಟ್ ಮಾಡೋದಕ್ಕೆ ಹೆಲ್ಪ್ ಆಗಿದ್ದು ಯಾವುದು, ನಂಬರ್ ಅನ್ನೋ ಟಾಪಿಕ್ ಇಂಟ್ರೊಡ್ಯೂಸ್ ಆಗಿದ್ದೆ ಇದಿಷ್ಟು ಎಲ್ಲ ಹೇಳಿದ್ ನಾನು ನಂಬರ್ಸ್ ಹಿಸ್ಟ್ರಿ. ಸೊ ಗೊತ್ತಾಯ್ತಾ ನಿಮ್ಗೆ ನಾನು ಏನ್ ಹೇಳ್ದೆ ಅಂತ? ಅರ್ಥ ಆಯ್ತಾ? ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಿ ತಾನೆ ನಾನು ಹೇಳಿದ್ದು ಪ್ರತಿಯೊಂದು? ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಿದ್ರೆ ಅವಾಗ ಅರ್ಥ ಆಗ್ತದೆ ನಂಬರ್ ಅನ್ನೋ ಟಾಪಿಕ್ ಯಾಕೆ ಬಂತಂತ. ಏನಂತ ಹೇಳಿದ್ದೆ ನಾನು? ಸೊ ಈಗ ನಾನು ಅದೇ ಎಕ್ಸಾಂಪಲ್ ಇನ್ನೊಮ್ಮೆ ಹೇಳ್ತೀನಿ.
ಅವಾಗ ನಿಮಗೆ ಅರ್ಥ ಆಗಿದೆ ಅಂತ ಅರ್ಥ ಆಗಿದೆ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ ಅದು. ಸೊ ಇನ್ನೊಮ್ಮೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತೀನಿ, ಕೇಳ್ತೀರಾ? ಫ್ರೆಶ್ ಆಗಿ ನೋಡೋಣ, ನಾನು ಹೇಳೋದನ್ನ ಕೇಳ್ತೀರಾ? ಹಾ, ನಂಬರ್ ಟಾಪಿಕ್ ಯಾಕೆ ಬಂತಂತ ಅದಷ್ಟೆಲ್ಲ ಹಿಸ್ಟ್ರಿ ಹೇಳಿದ್ದೆ. ಭಾಳಷ್ಟು ಹಿಂದೆ ಆನ್ಸಿಯೆಂಟಲ್ಲಿ ತಂದಿದ್ದೆ, ಹೋಗಿ ಅಲ್ಲಿ ಒಂದು ಪರ್ಸನ್ ಟ್ರಾವೆಲ್ ಮಾಡತ್ತಿದ್ದ ಅಂತ ಹೇಳಿದ್ದೆ. ಅವ ಏನೇನೇನೇನು ನೋಡಿದ್ದ ಅದೆಲ್ಲ ನೋಟ್ ಮಾಡ್ಕೊಂಡ ಅಂತ ಹೇಳಿದ್ದೆ. ಏನೇನೇನೇನು ನೋಡಿದ್ದ ಅವೆಲ್ಲ ಟ್ರೀಸ್, ಪ್ಲಾಂಟ್ಸ್, ಹೌಸ್, ಏನೇನೇನೇನೆಲ್ಲ ನೋಡಿದ್ದೆಲ್ಲ ಅವೆಲ್ಲ ನೋಟ್ ಮಾಡ್ಕೊಂಡಿದ್ದ. ಫಸ್ಟಿಗೆ ಏನು ಮಾಡಿದ್ದ ಅವ ಡಯಾಗ್ರಾಮ್ನ ತಕೊಂಡಿದ್ದ. ಅದಾದ್ಮೇಲೆ ಲೈನ್ಸ್ಗಳನ್ನು ಹಾಕಕ್ಕೆ ನೋಡಿದ್ದ. ಫಸ್ಟಿಗೆ ಡಯಾಗ್ರಾಮ್ ತಕೊಂಡಾದ್ಮೇಲೆ ಅದ್ರೊಳಗೆ ಭಾಳಷ್ಟು ಬರೋಣ ಅವನಿಗೆ ಅವು ಎಷ್ಟಂತ ತೆಗಿಲಿ, ಅವನಿಗೆ ಬೋರ್ ಆಗಾಕತ್ತು ಅವೆಲ್ಲ ಡಯಾಗ್ರಾಮ್ಸ್ ಎಷ್ಟು ತಕ್ಕೋದ್ ಕೂಡ್ಲಿ ಅಂತ. ಸೊ ಆಮೇಲೆ ಅವ ಲೈನ್ಸ್ಗಳನ್ನು ಹಾಕಕ್ಕೆ ಟ್ರೈ ಮಾಡಿದ. ಥಿಂಕ್ ಮಾಡ್ಕೋತ ಅವ್ನ ಮೈಂಡ್ ಒಳಗೆ ಏನೋ ಬಂತು, ಹಿಂಗೆ ಲೈನ್ಸ್ ಹಿಂಗೆ ಲೈನ್ಸ್ನ ಹಾಕೋತ ಹೋದ. ಅದನ್ನು ಅವನಿಗೆ ಡಿಫಿಕಲ್ಟ್ ಅನ್ಸಕತ್ತು. ಇನ್ನು ಲಾರ್ಜ್ ಥಿಂಗ್ಸ್ ನಾವು ಕೌಂಟ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗತ್ತು. ಅವಾಗ ಏನು ಮಾಡ್ದ ಅಂದರೆ, ಅವಾಗ ಥಿಂಕ್ ಮಾಡ್ದ ಹೋಗ್ತಾ ಏನು ಬರ್ತಂದ್ರೆ ಅವನ ಮೈಂಡಲ್ಲಿ ಹಿಂಗೆ ಕೆಲವೊಂದು ಸಿಂಬಾಲ್ಸ್ಗಳು ಇರಬೇಕಲ್ಲ ಇವು ಕೌಂಟ್ ಮಾಡೋದಿಕ್ಕೆ ಅಂತ ಮೈಂಡ್ ಒಳಗೆ ಬಂತು. ಅವಾಗ ಏನು ಮಾಡಿದ, ಕೆಲವೊಂದು ಸಿಂಬಾಲ್ಸ್ನ ತೆಗೆದ. 1 to 9, 1ಇಂದ 9 ತನಕ ಸಿಂಬಾಲ್ಸ್ ತೆಗೆದಾದ್ಮೇಲೆ ಅವಾಗ ಅಲ್ಲಿ ತನ ಜನರಿಗೆ ಇಷ್ಟು ಸ್ಮಾಲ್ ನಂಬರ್ ಆಫ್ ಥಿಂಗ್ಸ್ ಅಷ್ಟೇ ಅವರಿಗೆ ಕೌಂಟ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಮುಂದೆ ಹೋಗ್ತಾ ಇನ್ನೊಬ್ಬ ಬಂದ, ಆರ್ಯಭಟ. 0ನ ಇಂಟ್ರೊಡ್ಯೂಸ್ ಮಾಡಿದ. 0 ಆದ್ಮೇಲೆ ಮುಂದೆ ಇನ್ನೂ ನಂಬರ್ಸ್ಗಳನ್ನು ಫಾರ್ಮ್ ಆದವು. ಆ ನಂಬರ್ಸ್ಗಳು ಎದಕ್ಕೆ ಯೂಸ್ ಆಗ್ತಾವ? ಕೌಂಟ್ ಮಾಡೋದಕ್ಕೆ. ಕೌಂಟ್ ಮಾಡಕ್ಕ ಯೂಸ್ ಆದ್ದು. ಕೌಂಟ್ ಮಾಡಕ್ಕೆ ಯೂಸ್ ಆಗನ ಓದೋದು ಬರೆಯೋದು ಎಲ್ಲ ಬಂತು. ಅವಾಗ ನಂಬರ್ಸ್ ಬರೋಣ. ಅವಾಗ ಇನ್ನು ಅವನಿಗೆ ಈಸಿ ಆಯ್ತು. ಫಸ್ಟಿಗೆ ಡಯಾಗ್ರಾಮ್ ಮತ್ತು ಲೈನ್ಸ್ ಹಾಕೋದು ಮಾಡ್ತಿದ್ದ. ಇವು ಸಿಂಬಾಲ್ಸ್ ಬರೋಣ. ಅವ ಏನು ಮಾಡ್ತಿದ್ದ, ಪಟ ಹೆಸರು ಏನೇನು ನೋಡಿದ್ದ ಅವ ಹೆಸರು ಬರೀತಿದ್ದ. ಹೆಸರು ಬರೋದು ಎಷ್ಟು ನೋಡಿದ ಅಷ್ಟು ನಂಬರ್ ಬರೀತಿದ್ದ. ಈಗ 1 ನೋಡಿದಂದ್ರೆ 1 ಬರೀತಿದ್ದ, 2 ನೋಡಿದ್ರೆ 2 ಅಂತ ಬರೀತಿದ್ದ, 3 ನೋಡಿದ್ರೆ 3 ಅಂತ ಬರೀತಿದ್ದ. ಸೊ ಎಷ್ಟು ನೋಡಿರ್ತಿದ್ದಲ್ಲ ಅಷ್ಟೆಲ್ಲ ನಂಬರ್ಸ್ನ ಯೂಸ್ ಮಾಡಿ ಅವ ಬರೀತಿದ್ದ. ಇದಿಷ್ಟು ಗೊತ್ತಾಯ್ತಾ ನಿಮಗೆ? ಇದಿಷ್ಟು ಏನಿದೆ ಅಂದರೆ ನಂಬರ್ದು ಬ್ಯಾಕ್ಗ್ರೌಂಡ್. ನಂಬರ್ ಅನ್ನೋ ಟಾಪಿಕ್ ಯಾಕೆ ಬಂತು, ಎದಕ್ಕೆ ಬೇಕು ಅಂತ ಇದೆಲ್ಲ ಇಷ್ಟು ಬ್ಯಾಕ್ಗ್ರೌಂಡ್ ಇದೆ. ಅದ್ರ ಹಿಂದೆ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದೆ. ನಿಮಗೆ ಗೊತ್ತಾಯ್ತಾ? ಈಗ ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಓಕೆ. ಇನ್ನು ನೆಕ್ಸ್ಟ್ ಏನಿದೆ ಅಂದರೆ, ನಾನು ನೆಕ್ಸ್ಟ್ ಸಿಲೆಬಸ್ ವೈಸ್ ಈ ಲೆಸನಲ್ಲಿ ಏನೇನೇನೇನು ಟಾಪಿಕ್ಸ್ ಇದೆ ಅಲ್ಲ ಅದನ್ನೆಲ್ಲ ಒನ್ ಬೈ ಒನ್ ಹೇಳ್ಕೊತ ಹೋಗ್ತೀನಿ. ನೆಕ್ಸ್ಟ್ ಇದು ನಿಮಗೆ ನಾನು ಹೇಳಿರೋ ಕ್ಲಾಸ್ನ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಿ. ಈ ಫಸ್ಟ್ ಯೂನಿಟಲ್ಲಿ 6ನೇತೆಗೆ ಇರುವ ಟಾಪಿಕ್ಸ್ 6th ಸ್ಟ್ಯಾಂಡರ್ಡ್ಗೆ ಏನೇನೇನೇನು ಟಾಪಿಕ್ಸ್ ಇವೆ ಅಂತ 1 by 1 ನಿಮಗೆ ಹೇಳ್ಕೊತ ಹೋಗ್ತೀನಿ. ಸೊ ನೀವು ಚೆನ್ನಾಗಿ ಕೂತು ಕಲಿಬೇಕು ನಾನು ಹೇಳೋದನ್ನು. ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.